ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು. ಪರಿಮಳ ದೇವಿಯವರು ಅತ್ಯಂತ ಸುಪ್ರಸಿದ್ಧವಾದಂಥ ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು. ಅದಕ್ಕಿಂತ ಮೇಲಾಗಿ ಕಾಲ್ಪಾಲಜಿ ಮತ್ತೆ ರೋಬೋಟಿಕ್ ಸರ್ಜರಿಯಲ್ಲಿ ಎತ್ತಿದ ಕೈ. ಅದಕ್ಕಿಂತ ಮೇಲಾಗಿ ಅವರು CA ಸರ್ವಿಕ್ಸ್ ಸ್ಕ್ಯಾನಿಂಗ್ ನಲ್ಲಿ ವಿಶ್ವ ದಾಖಲೆ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಸ್ವಾಗತ ಪರಿಮಳ ದೇವಿಯವರೇ. ಇತ್ತೀಚೆಗೆ ನಾವು ತುಂಬಾ ಕೇಳ್ತಾ ಇದ್ದೀವಿ, ಹೆಣ್ಣು ಮಕ್ಕಳಿಗೆ ಸರ್ವಿಕ್ಸ್ ಕ್ಯಾನ್ಸರ್ ಬರಬಾರ್ದಂತ ವ್ಯಾಕ್ಸಿನ್ ಕೊಡೋದಂತ. ಇದು ಮೊದಲೇ ಇತ್ತು, ಆದ್ರೂ ಇವತ್ತು ಈಗ ಹೆಚ್ಚು ಪ್ರಚಲಿತ ಆಗಿದೆ. ಯಾಕೆ ಹೆಚ್ಚು ಪ್ರಚಲಿತ ಆಗಿದೆ, ಅದಕ್ಕೆ ಕಾರಣ ಏನು, ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂದ್ರೆ ವ್ಯಾಕ್ಸಿನ್ ಅಂದ್ರೆ ಏನು, ಯಾಕೆ, ಯಾವಾಗ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು, ಅದನ್ನ ಎಲ್ಲವನ್ನು ದಯವಿಟ್ಟು ತಿಳಿಸಿ. ಇವತ್ತಿನ ಈ ಒಂದು ಡಿಸ್ಕಷನ್ ಮುಂಚೆ ತಮಗೆ ಸಾಷ್ಟಾಂಗ ಪ್ರಣಾಮಗಳು ಮೇಡಮ್. ನೀವು ನಮಗೆ ಒಂದು ABCD ಅನ್ನು ಕಲಿಸಿದ ಒಂದು ಗುರುಗಳು, ಅದನ್ನ ನಾವೆಂದೂ ಮರೆಯಾಗಿಲ್ಲ. ಈಗಲೂ ಕೂಡ ನಾವು ನಿಮ್ಮ ಆರೋಗ್ಯ, ಆಧ್ಯಾತ್ಮ ಮತ್ತು ಆಹಾರ ಚಾನಲ್ನಿಂದ ಎಷ್ಟು ಕಲಿತಿದ್ದೀವಿ ಅನ್ನೋದನ್ನ ನಾನು ವರ್ಡ್ಸಲ್ಲಿ ಹೇಳಲಿಕ್ಕೆ ಆಗಲ್ಲ. ಒಂದು ಸರಿ ತಿರುಗಿಸಿದ್ರೆ ಸಾಕಷ್ಟು ಗೊತ್ತಾಗುತ್ತೆ ನಮಗೆ. ಮತ್ತೆ ತಮ್ಮ ಒಂದು ಟಾಕ್ಗಳು, ಮೊನ್ನೆ ಕೂಡ ನೀವು ಮಹಿಳಾ ದಿನಾಚರಣೆಯಲ್ಲಿ ಒಂದು ಮಾತಾಡಿದ್ದೀರಾ ಗಣಪತಿ ನಮಸ್ಕಾರದ ಬಗ್ಗೆ. ಅದು ಎಷ್ಟು ಮುದ್ದಾಗಿ ಮಾತಾಡಿದೀರಾ ಅಂದ್ರೆ ನಾನು 3-4 ಸರಿ ಕೇಳ್ಕೊಂಬಿಟ್ಟೆ ಅದನ್ನ. ಸೊ ಅದು ಒಂದು ಪಾಯಿಂಟ್ ನನ್ಗೆ ಹೇಳ್ಬೇಕಿತ್ತು, ಯಾಕೆಂದ್ರೆ ನಿಮ್ಮಂಥವರು ದಾರಿದೀಪ ಯಾವಾಗಿದ್ರು. ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಮತ್ತು HPV ವ್ಯಾಕ್ಸಿನ್ ಬಗ್ಗೆ ನಾವು ಹೇಳಬೇಕು ಅಂತ ಅಂದ್ರೆ, ಸರ್ವೈಕಲ್ ಕ್ಯಾನ್ಸರ್ ಇದು ಯಾವಾಗ್ಲಿಂದ ತಲೆಮಾರುಗಳಿಂದ ಇರೋ ಕಾಯಿಲೆ. ಇದು ಮೊದಲನೆಯ ಅಗ್ರಸ್ಥಾನದಲ್ಲಿ ಇತ್ತು ಮೊದಲೇ. ಈಗ ಕೆಲವು ದಿನಗಳಿಂದ, ಕೆಲವು ವರ್ಷಗಳಿಂದ ಇದು 2ನೇ ಸ್ಥಾನಕ್ಕೆ ಬಿದ್ದಿದೆ. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸೇರ್ಕೊಳ್ತು. ಮೊದಲೇ ಬ್ರೆಸ್ಟ್ ಕ್ಯಾನ್ಸರ್ ಕೆಳದಲ್ಲಿತ್ತು. ಜಗತ್ತಿನಲ್ಲೇ 4ನೇ ಸ್ಥಾನದಲ್ಲಿ ಇರೋದು ನಮ್ದು ಸರ್ವೈಕಲ್ ಕ್ಯಾನ್ಸರ್. ಅದರೊಳಗಡೆಗೆ ನಮ್ಮಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಮತ್ತೆ ಇದು 25% ಆಫ್ ದಿ ಜಗತ್ತಿನ ಕ್ಯಾನ್ಸರ್ಗಳಲ್ಲಿ ಅಗ್ರಸ್ಥಾನ ಪಡೆದಿರೋದು ಸರ್ವೈಕಲ್ ಕ್ಯಾನ್ಸರ್. ಸೊ ಈಗ ಎಷ್ಟೋ ಕ್ಯಾನ್ಸರ್ಗಳು ಬರುತ್ತೆ, ಅದಕ್ಕೊಂದು ಟ್ರೀಟ್ಮೆಂಟ್ ಇರುತ್ತೆ. ಈ ಕ್ಯಾನ್ಸರ್ ಬಗ್ಗೆ ನಾವೇನು ವಿಶೇಷವಾಗಿ ತಿಳ್ಕೊಬೇಕು ಅಂದ್ರೆ, ನಾವು ಇದನ್ನ ತಡೆಗಟ್ಟಬಹುದು. ಬೇರೆದನ್ನ ಕೆಲವು ತಡೆಗಟ್ಟಕ್ಕಾಗಲ್ಲ. ಅದು ಸ್ಪ್ರೆಡ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಪಾಪ. ಅವ್ರಿಗೆ ವಾಂತಿ ಶುರುವಾಗಿ, ಕೆಮ್ಮು ಶುರುವಾಗಿ ಆದಾಗ ಅದು ಬೇರೆ ಅಂಗಾಂಗಗಳಿಗೂ ಹೋಗ್ಬಿಟ್ಟಿರುತ್ತೆ. ಆದ್ರೆ ಇದು ಹಾಗಲ್ಲ. ಇದು ಸೈಲೆಂಟ್ ಆಗಿ ಒಂದ್ಸರಿ ವೈರಸ್ ಒಳಗಡೆ ಬಂದ್ರೆ ಅಲ್ಲೇ ತುಂಬಾ ಪಾಪ ಸುಮ್ಮನೆ ಇರುತ್ತೆ, ಅದು ವಿಲನ್ ಆಗಿರಲ್ಲ ಅದು. ಆದ್ರೆ ಅದಕ್ಕೆ ಪೂರಕವಾದ ಕೆಲವು ಲಕ್ಷಣಗಳು ಏನಾದ್ರು ಸಿಕ್ಕರೆ, ಹೆಚ್ಚಿನ ಒಂದು ಲೈಂಗಿಕ ಒಂದು ಇನ್ವಾಲ್ವ್ಮೆಂಟ್ ಆಗ್ಲಿ, ಅಥವಾ ಈ ಸ್ಮೋಕಿಂಗ್ ಆಗ್ಲಿ, ಆಮೇಲೆ ಮತ್ತೆ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ವೀಕ್ನೆಸ್ ಇದ್ದು ಅವರಿಗೆ ಹೈಜೀನ್ ಬಗ್ಗೆ ಗಮನ ಇಲ್ಲ, ಆಲ್ಕೋಹಾಲು, ಸ್ಮೋಕಿಂಗ್, ಇವೆಲ್ಲ ಕಾರಣಗಳಿಂದ ಅವರು ಮತ್ತೆ ಹೆಚ್ಚಿನ ಡೆಲಿವರಿಗಳು ಪಾಪ, ಹೆಚ್ಚಿನ ಡೆಲಿವರಿ, ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಸಿಗದಿದ್ದಾಗ ಈ ವೈರಸ್ ಗರ್ಭಕೋಶದ ಬಾಯಿಯ ಮೂಲಕ ಅಲ್ಲೇ ಇರುತ್ತೆ. ಯಾಕಂದ್ರೆ ಸೆಕ್ಷುವಲ್ ಆಕ್ಟ್ ಇಂದಾನೇ ಅದು HPV ವೈರಸಸ್ ಇಲ್ಲಿ ಡಿಪಾಸಿಟ್ ಆಗಿರುತ್ತೆ. ಆದ್ರೆ ಈ ವೈರಸಸ್ಗಳು ಯೂಶುವಲಿ ವೆನ್ ದೆ ಪರ್ಸಿಸ್ಟ್, ಅಲ್ಲೇ ಇದ್ದು ಅವು ಇಲ್ಲಿ ಒಂದು ಭಾಗದಲ್ಲಿ ಕೆಲವು ಹುಣ್ಣುಗಳನ್ನ ಕನ್ವರ್ಟ್ ಮಾಡಕ್ ಶುರು ಮಾಡುತ್ತೆ. ಈ ಹುಣ್ಣುಗಳು ಯಾವಾಗ ಅದು ಹೆಚ್ಚಿನ ಒಂದು ಇನ್ಫೆಕ್ಷನ್ ಈ ವೈರಸ್ ಇಂದ ಆಗುತ್ತೆ, ಆವಾಗ ಕ್ಯಾನ್ಸರಿನ ಒಂದು ಉತ್ಪತ್ತಿ ಅಥವಾ ಸಣ್ಣ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಆದರೆ ಇದೆಲ್ಲ ಆಗ್ಬೇಕಾದ್ರೆ ಅದು ಇವತ್ತಿನ 1-2 ದಿವಸದಲ್ಲಿ ಆಗುವಂತ ಒಂದು ಕಾಯಿಲೆ ಅಲ್ಲ. 10-15 ವರ್ಷಗಳು ವಿಂಡೋ ಪೀರಿಯಡ್ ಇರುತ್ತೆ. ಈ ವಿಂಡೋ ಪೀರಿಯಡ್ ಅನ್ನ ನಾವು ಉಪಯೋಗಿಸ್ಕೊಂಡು ಈ ಹೆಣ್ಮಕ್ಳು, ಇವಾಗ ಯಾವುದೇ ಹೆಣ್ಮಗು ಆಗ್ಲಿ 14-15 ವರ್ಷ ಋತುಮತಿ ಆದ್ಮೇಲೆ 1-5-6 ವರ್ಷಕ್ಕೆ ಮದುವೆ ಆಗ್ತಾಳೆ, ಮಕ್ಕಳಾಗ್ತಾಳೆ, ಮತ್ತೆ ಲೈಂಗಿಕ ಒಂದು ಕ್ರಿಯೆ ಆಗೇ ಆಗುತ್ತೆ, ದಾಂಪತ್ಯದ ಒಂದು ಭಾಗ ಅದು. ಆದ್ರಿಂದ ಈ ಹೆಣ್ಣು ಮಕ್ಕಳನ್ನ ಅವ್ರ ಲೈಂಗಿಕ ಕ್ರಿಯೆಗೆ ತೊಡಗೋಕ್ಕೂ ಮುಂಚೆ ಮೊದಲಿಗೆ 14-15 ವರ್ಷ ಹದಿಹರಿಯದಲ್ಲೇ ವ್ಯಾಕ್ಸಿನ್ ಅನ್ನ ಕೊಟ್ರೆ ಈ ಕ್ಯಾನ್ಸರ್ನ ನಾವು 70-80% ವರ್ಗು ತಡೆಗಟ್ಟಬಹುದು ಅಂತ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಈ ಒಂದು ಆಂದೋಲನ ನಮ್ದು 15 ವರ್ಷ 20 ವರ್ಷದಿಂದ ನಡೆದು ಇವಾಗ ಸ್ವಲ್ಪ ಅದರ ಬಗ್ಗೆ ಜಾಗೃತಿ ಬಂದಿದೆ. ಮುಖ್ಯವಾಗಿ ನಮ್ಗೆ ನಮ್ಮ ಒಂದು ಮಾನ್ಯ ಪ್ರಧಾನ ಮಂತ್ರಿಗಳು ಮೊನ್ನೆ 28 ಫೆಬ್ರವರಿಗೆ ಅಜ್ಮೀರದಲ್ಲಿ ಇದನ್ನ ಡಿಕ್ಲೇರ್ ಮಾಡಿದ್ರು. ಎಲ್ಲ 14 ವರ್ಷ 15 ವರ್ಷದ ಹೆಣ್ಮಕ್ಳಿಗೆ ಇದನ್ನ ಫ್ರೀ ಆಗಿ ಕೊಡ್ಲೇಬೇಕು ಅಂತ. ಅವಾಗ ಇದಕ್ಕೆ ತುಂಬಾ ಒಂದು ಹೆಚ್ಚಿನ ಶಕ್ತಿ ಬಂದು ಎಲ್ಲ ಕಡೆ ಈ ಒಂದು ವ್ಯಾಕ್ಸಿನ್ ನಡೀತಾ ಇದೆ. ಬಟ್ ಗೌರ್ಮೆಂಟ್ ಅಲ್ಲಿ ಅದು ಏನು ಅಂತಂದ್ರೆ, ಉಚಿತವಾಗಿ ಕೊಟ್ಟಾಗ ಖಚಿತವಾಗಿ ತಲುಪುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ತಗೊಳ್ಳಿ ಅಂತ ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ರು, ಯಾರು ಕಿವಿಗೆ ಹಾಕೊಳ್ತಾ ಇರ್ಲಿಲ್ಲ. ಈಗ ಸರ್ಕಾರನೇ ಉಚಿತವಾಗಿ ಕೊಡ್ತಾ ಇರೋದ್ರಿಂದ ಶಾಲೆ ಕಾಲೇಜಿನ ಮಕ್ಕಳು ತಗೊಂಡು ಅವರ ಮುಂದಿನ ಭವಿಷ್ಯನ ಚೆನ್ನಾಗಿ ಮಾಡಬಹುದು ಅಂತ. ಇದರಲ್ಲಿ ಎಷ್ಟು
ಡೋಸು ಯಾವಾಗ ಹೇಗೆ ಕೊಡ್ಬೇಕು ದಯವಿಟ್ಟು ತಿಳಿಸಿ. ಈಗ ಇದು HPV ವ್ಯಾಕ್ಸಿನ್ ಅಂದ್ರೆ ಹ್ಯೂಮನ್ ಪೆಪಿಲೋಮಾ ವೈರಸ್ಗೆ ವ್ಯಾಕ್ಸಿನ್. ಈಗ HIV ವ್ಯಾಕ್ಸಿನ್ ಅಂತಿದ್ವಿ, ಕೋವಿಡ್ ವ್ಯಾಕ್ಸಿನ್ ಅಂತಿದ್ವಿ. ಈ ವ್ಯಾಕ್ಸಿನ್ ನೀವು ಲೈವ್ ವ್ಯಾಕ್ಸಿನ್ ಅಲ್ಲ. ಅದನ್ನ ಹಾಕಿದ ತಕ್ಷಣ ಏನು ದೊಡ್ಡ ಅಲರ್ಜಿ ಆಗಿ ಜೀವಕ್ಕೆ ಒಂದು ತೊಂದರೆ ಆಗ್ಬಿಡುತ್ತೆ, ಇಲ್ಲ, ಆಗಲ್ಲ. ತುಂಬಾ ಸೇಫ್ ಆಗಿರೋದು. DNA ಕಂಟೆಂಟ್ ನ ತೆಗೆದು ವ್ಯಾಕ್ಸಿನ್ ಉತ್ಪತ್ತಿ ಮಾಡ್ತಾರೆ. ಹಾಗಾಗಿ ನಮ್ಮ ಹೌದು. ಪೋಷಕರು ಧೈರ್ಯವಾಗಿ ತಮ್ಮ ಮಕ್ಕಳಿಗೆ ಕೊಡಿಸ್ಬೇಕು. ಈಗ ನೀವು ಆಮೇಲೆ ಇನ್ನೊಂದ್ ಏನು ಗೊತ್ತಾ ಪರಿಮಳ ಅವರೇ, ಸುಮ್ನೆ ತಲೆ ತಿರ್ಕಿರ್ತಾರಲ್ಲ, ಇದರಿಂದ ಇನ್ಫರ್ಟಿಲಿಟಿ ಆಗುತ್ತೆ, ಮಕ್ಕಳಾಗೋದಿಲ್ಲ, ಗರ್ಭಪಾತ ಆಗುತ್ತೆ, ಏನೇನು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಅವರು ಡಾಕ್ಟರ್ಗಳಲ್ಲ, ಏನು ಅಲ್ಲ. ಅದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಹೇಳಿ, ಯಾಕಂದ್ರೆ ಜನರ ತಲೆಯಲ್ಲಿ ತಪ್ಪು ಕಲ್ಪನೆ ಹೋಗ್ಬಾರ್ದಲ್ವಾ. ಈ ಕೊರೋನಾ ವ್ಯಾಕ್ಸಿನ್ಗೂ ಹಾಗೆ ಮಾಡಿದ್ರು, ಆದ್ರೆ 45 ಲಕ್ಷ ಜೀವ ಉಳಿತು ಅಂತ WHO ಹೇಳ್ತು. ಹೌದು ಹೌದು. ಸೊ ಇವಾಗ WHO ಗೈಡ್ಲೈನ್ಸ್ ಆಗ್ಲಿ ಅಥವಾ ನಮ್ಮ ಸರ್ಕಾರದಿಂದ ಆಗ್ಲಿ ಈ ವ್ಯಾಕ್ಸಿನ್ ಇಂದ ಯಾವುದೇ ಕರವಾದ ಹಾನಿಕರ ಸಿಂಪ್ಟಮ್ಸ್ಗಳು ಇಲ್ಲ. ಇದನ್ನ ಬೇರೆ ವ್ಯಾಕ್ಸಿನ್ ಅಷ್ಟೇ ಸುಲಭವಾಗಿ ಇದನ್ನು ಕೂಡ ಒಂದು ಕೈನ ಒಂದು ಮಸ್ಕ್ಯುಲರ್ ನಲ್ಲಿ ಇಂಟ್ರಾಮಸ್ಕ್ಯುಲರ್ ಕೊಡಬಹುದು. ಮತ್ತು ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಯಾವ ಫರ್ಟಿಲಿಟಿ ಪ್ರಾಬ್ಲಮ್ಗಳು ಆಗಲ್ಲ. ಬೇರೆ ಕಾರಣಕ್ಕೆ ಏನಾದ್ರೂ ಆಗ್ತಿರ್ಬೇಕು. ಯಾವಾಗ್ಲೂ ಯಾವುದೇ ಒಂದು ವಿಷಯ ಮುಂದೆ ಹೋಗ್ಬೇಕಾದ್ರೆ ಅದನ್ನ ಹಿಂದೆ ಕೆಳೆಯೋ ಜನಗಳು ಇದ್ದೇ ಇರ್ತಾರೆ. ಸೊ ಒಂದು ಉನ್ನತಿ ಆಗ್ಬೇಕಾದ್ರೆ ಇವೆಲ್ಲ ಸಹಜವಾಗಿರುತ್ತೆ. ಅದನ್ನ ಬುದ್ಧಿವಂತರಾದವರು ಪೋಷಕರು ಅದನ್ನ ಅರ್ಥ ಮಾಡ್ಕೊಂಡು ಅವ್ರ ಹೆಣ್ಮಕ್ಳಿಗೆ ಕೊಡಿಸ್ಬೇಕು. ಮತ್ತೆ ಗಂಡು ಮಕ್ಕಳಿಗೂ ಕೂಡ ಈ ವ್ಯಾಕ್ಸಿನ್ ಕೊಡ್ಬೇಕು. ಇದು ಬಹಳ ಮುಖ್ಯ. ಯಾಕಂದ್ರೆ ಎಲ್ರು ಏನ್ ಅನ್ಕೊಂಡಿದ್ದಾರೆ, ಸರ್ಕಾರ ಹೆಣ್ಮಕ್ಳು ಕೊಡ್ತಾ ಇದಾರೆ ಅಂದ್ರೆ ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಇದನ್ನ ಗಂಡು ಮಕ್ಕಳು ಇರುವಂತ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೂ ಅದು ಕೊಡ್ಬೇಕು ಅಂತ. ಯಾಕಂದ್ರೆ ಗಂಡು ಮಕ್ಕಳಿಂದ ತಾನೇ ಇದು ಇನ್ಫೆಕ್ಷನ್ ಹೆಣ್ಮಕ್ಳಿಗೆ ಬರೋದು. ಅದೇ ಇಬ್ರಿಗೂ ಕೂಡ ಕೊಡ್ಬೇಕು. ಅದರಿಂದ ಇಬ್ರಿಗೂ ಕೂಡ ನಾವು ಆರೋಗ್ಯಕರವಾದ ಜೀವನ ಕೊಡ್ಬೋದು. ಅದು 2-3 ಟೈಪ್ ನಲ್ಲೂ ಸಿಗುತ್ತೆ. ಒಂದು ಇಂಪೋರ್ಟೆಡ್ ವ್ಯಾಕ್ಸಿನ್ ಸಿಗುತ್ತೆ. ನಮ್ಮ ದೇಶದಲ್ಲೇ ನಾವು ಹೆಮ್ಮೆ ಪಡಬೇಕು, ಈ ವ್ಯಾಕ್ಸಿನ್ ಉತ್ಪತ್ತಿ ಆಗ್ತಾ ಇದೆ, ಇವಾಗ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. 14 ವರ್ಷಕ್ಕೆ ತಗೊಂಡಾಗ ಒಂದೇ ಡೋಸ್ ಸಾಕು ಅನ್ನೋ ಒಂದು ಇವಾಗ ರೂಲ್ಸ್ ಬರ್ತಾ ಇದೆ. ಆದ್ರೆ ಸ್ವಲ್ಪ ಲೇಟ್ ಆಗಿ ಏನಾದ್ರು ತಗೊಳ್ಳೇಬೇಕು. ಅದು 14ಕ್ಕೆ ಆಗ್ಲಿಲ್ಲ ಅಂದ್ರೆ ಬಿಡಬಾರ್ದು. 26ವರೆಗೂ ಮತ್ತೆ ತಗೋಬಹುದು. ಅವಾಗ ಮಾತ್ರ 2 ಡೋಸ್ ಕೊಡ್ಬೇಕು. ಮದುವೆ ಮಕ್ಳು ಆಗ್ಬಿಟ್ಟಿದ್ಯಪ್ಪ 30 ವರ್ಷ, ನಮಗೆ ಇವಾಗ ಗೊತ್ತಾಯ್ತು, ನಾವೇನ್ ಮಾಡೋಣ, ನಮಗ್ ವ್ಯಾಕ್ಸಿನ್ ಬೇಕು ಅಂದ್ರೆ ಅವ್ರಿಗೆ 3 ಡೋಸ್ ವರ್ಗು ಕೊಟ್ಟು ಅವ್ರನ್ನ ನಾವು ಆರೋಗ್ಯದ ದೃಷ್ಟಿಯಲ್ಲಿ ಅವ್ರನ್ನ ನಾವು ಕ್ಷೇಮವಾಗಿ ಕಾಪಾಡಬಹುದು. ಸೊ ಹೀಗೆ ಈ ವ್ಯಾಕ್ಸಿನ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳಿ. ನೀವು ಹೇಗೆ ಮಕ್ಕಳಿಗೆ ಊಟ ಚೆನ್ನಾಗಿರೋದು ಕೊಡ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೇದನ್ನೇ ತೋರಿಸ್ಬೇಕು ನಾವು ಅಂತ ಹೇಗ್ ಮಾಡ್ತೀರಾ? ಯಾಕೆ ಈ ವ್ಯಾಕ್ಸಿನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ ಪೋಷಕರು ಅನ್ನೋದು ನಮ್ಮ ಮೇಡಮ್ ಅವರ ಪ್ರಶ್ನೆ. ಯಾಕಂದ್ರೆ ನಾವು ಹೆಣ್ಮಕ್ಳು ತಾಯಿ ತಂದೆಗಳು ಕೂಡ ನಾವು ಕೂಡ ಆದ್ರಿಂದ ಇದು CA ಸರ್ವಿಕ್ಸ್ಗೆ ಅಂತ ಸರ್ಕಾರ ಕೊಟ್ಟರು ಕೂಡ ಬೇರೆ ಕ್ಯಾನ್ಸರ್ಗಳಿಗೆ ಕೂಡ ತಡೆಗಟ್ಟಬಹುದು. ಅದು ಯಾವ್ದಂತ ತಿಳಿಸಿ. ಬೇರೆ ಕ್ಯಾನ್ಸರ್ ಅಂದ್ರೆ ಈಗ HPV ವೈರಸ್ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಅದು ಹಬ್ಬುತ್ತೆ. ಆದ್ರೆ ಅದು ಸಾಧಾರಣವಾಗಿ ನಾರ್ಮಲ್ ಆಗಿ ಜೈವಿಕವಾಗಿ ನಮ್ಮ ದೇಹದಲ್ಲಿ ಏನಲ್ ಸೆಕ್ರಿಷನ್ಸ್ ಅಲ್ಲಿ ಇರ್ಬೋದು, ಬಾಯಿನಲ್ಲಿ ಇರ್ಬೋದು, ಮತ್ತೆ ಗಂಡಿನ ಪೀನಲ್ ಸೆಕ್ರಿಷನ್ಸ್ ಅಲ್ಲಿ, ಮತ್ತೆ ಹೆಣ್ಣಿನ ಸರ್ವಿಕ್ಸ್ ಅಲ್ಲಿ ಇರುತ್ತೆ. ಸೊ ಇವೆಲ್ಲ ಇರೋದ್ರಿಂದ ಈ ಎಲ್ಲ ಕ್ಯಾನ್ಸರ್ಸ್ ಇವಾಗ ನಮ್ಗೆ ಹೊಟ್ಟೆಯಿಂದ ಬರುವಂತ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ ಕೂಡ ಪ್ರಿವೆಂಟ್ ಆಗ್ಬೋದು, ಏನಲ್ ಕ್ಯಾನ್ಸರ್ ಪ್ರಿವೆಂಟ್ ಆಗ್ಬೋದು, ಬಾಯಿ ಕ್ಯಾನ್ಸರ್ ಕೂಡ 3ನೇ ಒಂದು ಸ್ಥಾನದಲ್ಲಿದೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ 3ನೇದು. ಮತ್ತೆ ಗಂಡು ಮಕ್ಕಳಲ್ಲಿ ಪಿನೆಲ್ ಕ್ಯಾನ್ಸರ್, ಈ ಎಲ್ಲಾ ಕ್ಯಾನ್ಸರ್ಗಳು ಇದು ಒಂದು ವ್ಯಾಕ್ಸಿನೇಷನ್ ಇಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ತಡೆಗಟ್ಟಬಹುದು. ಸೊ ಈ ವ್ಯಾಕ್ಸಿನ್ ಸರಿಯಾದ ಸಮಯದಲ್ಲಿ ತಗೊಂಡು ಸರಿಯಾದ ಒಂದು ಮುಂಜಾಗ್ರತೆಯಿಂದ ಇದ್ರೆ, ಅಂದ್ರೆ ಸೋಷಿಯಲ್ ಫ್ಯಾಕ್ಟರ್ಸ್ ನ ಅವರು ಡಿಸಿಪ್ಲಿನ್ ಆಗಿ ಇಟ್ಕೊಂಡ್ರೆ ಈ ಕ್ಯಾನ್ಸರ್ ತುತ್ತಾಗ ಒಂದು ಪ್ರಮೇಯ ತುಂಬಾ ಕಡಿಮೆ. ಯಾಕಂದ್ರೆ 75,000 ಹೆಣ್ಮಕ್ಳು ವರ್ಷಕ್ಕೆ ಸಾಯ್ತಾ ಇದ್ದಾರೆ ಈ ಕ್ಯಾನ್ಸರ್ ಇಂದ. ಇದು ಎಷ್ಟು ದೊಡ್ಡ ನಂಬರ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆನ ಒಬ್ರಿಗೊಬ್ರಿಗೆ ಕೊಟ್ಕೊಂಡು ಇದನ್ನ ತಗೋಬೇಕು ಅಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೀವಿ ಮೇಡಮ್. HPV ವ್ಯಾಕ್ಸಿನ್. ಓಕೆ ಓಕೆ. ಈಗ ಉಚಿತವಾಗಿ ಸಿಕ್ಕೋದ್ರಿಂದ ಖರ್ಚಿನ ಬಗ್ಗೆ ಯೋಚನೆ ಇಲ್ಲ. ಅದು ತುಂಬಾ ಸೇಫ್ ಆಗಿರೋದ್ರಿಂದ, ಅದರಿಂದ ರಿಸ್ಕ್ ಯಾವುದು ಇಲ್ಲದೆ ಇರೋದ್ರಿಂದ ಅದು ಕೂಡ ತೊಂದರೆ ಇಲ್ಲ. ಆದ್ರೆ ಸರ್ಕಾರದವರು ಸ್ಕೂಲ್ ಮಕ್ಕಳಿಗೆ ಕೊಡ್ತಾ ಇದಾರೆ, ಕಾಲೇಜ್ ಮಕ್ಕಳಿಗೆ ಕೊಡ್ತಾ ಇದಾರೆ ಅಂತ ಬೇರೆಯವ್ರು ಬಿಡಬೇಕಾಗಿಲ್ಲ. ಯಾರು ಇಲ್ಲಿವರೆಗೂ ತಗೊಂಡಿಲ್ವೋ ಅವರು 25 ವರ್ಷ ಅವರಾದ್ರೆ 2, 30 ಮೇಲಿನಾದ್ರೂ 3 ಡೋಸ್ ಅನ್ನ ತಗೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಅವ್ರಿಗೂ ಕೂಡ ಇದನ್ನ ಪ್ರಿವೆಂಟ್ ಮಾಡಬಹುದು ಅಂತ. ಇದಲ್ದನೆ ನೀವು ಹೇಳಿದ್ರೆ ಬರೀ ಇದು ಸರ್ವಿಕ್ಸ್ ಕ್ಯಾನ್ಸರು ಅಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಷ್ಟೇ ಅಲ್ಲ, ಗಂಡು ಮಕ್ಕಳಲ್ಲಿ ಪೀನಲ್ ಕ್ಯಾನ್ಸರು, ಮತ್ತೆ ಏನಲ್ ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಇಷ್ಟು ಎಲ್ಲವನ್ನ ನಿಲ್ಸೋದ್ರಿಂದ ಈ ಉಚಿತವಾಗಿ ಸಿಗುವಂತ ಖಚಿತವಾಗಿ ಫಲಕಾರಿಯಾಗಿರುವಂತ ರಾಮಬಾಣವನ್ನ ಪ್ರತಿಯೊಬ್ರು ತಗೊಳ್ಳೇಬೇಕು ಅಂತ ಹೇಳ್ತಾ ಇದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇದ್ರ ಹಿಂದೆ ನೀವು ಇದ್ರ ಬಗ್ಗೆ ಮಾತಾಡಿದ್ರಿ, ಆದ್ರೆ ಜನ ಕೆಲ್ಸ್ಕೊಂಡಿರ್ಲಿಲ್ಲ.
ಈಗ ಹೌದು ಸ್ವತಃ ಮೋದಿ ಅವರೇ ಅದನ್ನ ಅನೌನ್ಸ್ ಮಾಡಿರೋದ್ರಿಂದ ಇಡೀ ದೇಶವ್ಯಾಪಿಯಾಗಿ ತಗೊಳ್ತಾ ಇದ್ದಾರೆ. ಈಗ ನೋಡಿ, ನಾವು ಶುಚಿತ್ವವೇ ದೈವತ್ವ ಅಂತ ಇದ್ವಿ, ಹೌದು ಆದ್ರೆ ಹೌದು ಸ್ವಚ್ಛ ಭಾರತ್ ಅಂತಂದಾಗ ಜನ ಶುರು ಮಾಡಿದ್ರು. ಆದ್ರೂ ಕೂಡ ನಮ್ ಜನರಲ್ಲಿ ಒಂದು ತರದ ಲಿಥಾರ್ಜೆ, ಅಸಡ್ಡೆ ಜಾಸ್ತಿ ಇರುತ್ತೆ. ಕೊನೆಗೆ ಅವ್ರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಸೊ ಈ ಒಂದು ವ್ಯಾಕ್ಸಿನ್ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಇಟ್ಕೋಬೇಡಿ. ಇದು ಹ್ಮ್ ವ್ಯಾಕ್ಸಿನ್ ಯಾವುದೇ ಒಂದು, ಈಗ ಇನ್ಫ್ಲೂಯೆನ್ಸಾ ಒಂದು ಬಂದ್ರೆ ಅಥವಾ ಬೇರೆ ಯಾವ್ದಾರ ಒಂದು ಕಾಯಿಲೆ ಬಂದ್ರೆ, ಈಗ ಮಕ್ಕಳಿಗೆ ಒಂದು DPT, ಪೋಲಿಯೋ ಯಾವ ರೀತಿ ಇದೆಯೋ ಅದೇ ತರ ಇರೋ ಒಂದು ವ್ಯಾಕ್ಸಿನ್ ಹ್ಮ್ ಸ್ಕೂಲ್ ಸ್ಕೆಡ್ಯೂಲ್ಸ್ ನಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ಈಗ ಹ್ಮ್ ಹೇಗೆ ಮಕ್ಕಳಿಗೆ TT ಇಂಜೆಕ್ಷನ್ ಎಲ್ಲ ಒಂದು ಹಂತ ಹಂತವಾಗಿ ಕೊಡಬೇಕು, ಹ್ಮ್ 14 ವರ್ಷದ ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳು ಒಂದು 2 ವರ್ಷ ಲೇಟ್ ಆಗಿ ಕೊಡ್ಬೋದು. ಈ ವ್ಯಾಕ್ಸಿನ್ ತಗೊಳ್ಳಿ, ತಮ್ಮ ಹ್ಮ್ ಆರೋಗ್ಯಕರವಾದ ಜೀವನವನ್ನ ತಾವು ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದೇ ನನ್ನ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿ ಅವರೇ. ಯಾಕಂದ್ರೆ ನೀವು ಈ CA ಸರ್ವಿಕ್ಸ್ ನ ಕಂಡುಹಿಡಿಯಕ್ಕೆ ಅಂತ ಪ್ರಯತ್ನ ಹೌದು ಪಟ್ಟಿದ್ರಿ. ಹಾಗಾದ್ರೆ ಈಗ ಈ ಪ್ಯಾಪ್ಸ್ಮಿಯರು ಮಾಡ್ಬೇಕಾಗಿಲ್ವಾ, ಅಥವಾ ಅದನ್ನು ಮಾಡಿಸ್ಕೊಳ್ಬೇಕಾ ಅಂತ ಹೇಳಿ. ಆ, ಯಾಕಂದ್ರೆ ನಾವು ಪ್ಯಾಪ್ಸ್ ವ್ಯಾಕ್ಸಿನ್ ತಗೊಂಡ್ಬಿಟ್ವಿ, ನಮ್ಗೇನು ಇಲ್ಲ ಬೇಕಾಗಿಲ್ಲ ಇಲ್ಲ ಅಂತ ಇಲ್ಲ ಆ ತರ ಇಲ್ಲ ಇಲ್ಲ ನೆಗ್ಲೆಕ್ಟ್ ಮೇಡಮ್. ಮಾಡಬಾರ್ದಲ್ಲ. ಹಾ. ಇಲ್ಲ, ಹ್ಮ್ ಪ್ಯಾಪ್ಸ್ಮೇರು ಇದೆಲ್ಲ ಸ್ಕ್ರೀನಿಂಗ್ ಮೆಥಡ್ಸ್. ಅದೇ ನಾವು ಮೊದಲೇ ಹ್ಮ್ ತಿಳಿಸಿ ಹೇಳಿದ್ವಿ, ಇವತ್ತು ವ್ಯಾಕ್ಸಿನ್ ಬಗ್ಗೆನೇ ಹೈಲೈಟ್ ಮಾಡೋಣ ಅನ್ನೋದಿತ್ತು. ಆದ್ರೆ ಇದನ್ನ ಅವಾಗ ಒತ್ತಿ ಹೇಳಲೇಬೇಕು. ವ್ಯಾಕ್ಸಿನ್ ತಗೊಂಡ್ ಮಾತ್ರಕ್ಕೆ ಅದೊಂಥರ 100% ಲೈಸೆನ್ಸು, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಲ್ಲ. ಯಾಕಂದ್ರೆ ಇದು ಅಲ್ಲ. ಪ್ರತಿದಿನವೂ ಬರೋಂತ ಒಂದು ಇನ್ಫೆಕ್ಷನ್. ಇದು ಬಾಯಿಯಿಂದ ಹ್ಮ್ ಕೂಡ ಬರಬಹುದು, ಏನಲ್ ಕೆನಾಲಿಂದನೂ ಕೂಡ ವೆಜನಲ್ಲಿ ಹೋಗಿ ಸರ್ವಿಕ್ಸಿಗೆ, ಪೀನೇಲ್ ಆರ್ಗನ್ಸಿಗೆ ಇದು ಹಬ್ಬಬಹುದು. ಹ್ಮ್ ಆದ್ರಿಂದ ಯಾವುದೋ ಒಂದು ಸ್ಕ್ರೀನಿಂಗ್ ಮೆಥಡ್ಸ್ ಏನಿದೆ, ಈಗ ಒಂದು 2 ವರ್ಷ ಆಗಿರುತ್ತೆ, ಎಲ್ಲ ಚೆನ್ನಾಗಿರ್ತಾರೆ, ಮತ್ತೆ 2 ವರ್ಷ ಆದ್ಮೇಲೆ ಅವ್ರಿಗೆ ಏನಿಲ್ಲ ಅಂದ್ರೂ ಪ್ಯಾಪ್ಸ್ಮೇರ್ ಆಗ್ಲಿ, ಕಾಲ್ಪೋಸ್ಕೋಪಿ ಆಗ್ಲಿ, ಅಥವಾ ಗಂಡು ಮಕ್ಕಳು ಅವರ ಒಂದು ಜನನಾಂಗದ ಪರೀಕ್ಷೆ ಆಗ್ಲಿ, ಅದನ್ನ ಮಾಡಿಸ್ಕೊಳ್ಳೇಬೇಕು. ಹ್ಮ್ ವಾರ್ಡ್ಸು ಆತರ ಏನಾರ ಇದೆಯಾ ಅಂತ ಗಂಡಸರು ಆ ಪುರುಷರು ವಾರ್ಡ್ಸ್ ಅನ್ನು ಸಾಧಾರಣವಾಗಿ ಕೂಡ ಅವರಿಗೆ ಪ್ರಿವೆಂಟ್ ವಾರ್ಡ್ಸ್ ಮಾಡುತ್ತೆ ಜಾಸ್ತಿ ಇದು. ಬರುತ್ತೆ. ಹ್ಮ್ ವಾರ್ಡ್ಸ್ ಹೌದು ಜಾಸ್ತಿ ಹೌದು. ಬರುತ್ತೆ, ಬಟ್ ವಾರ್ಡ್ಸ್ ಮುಂದಿನ ಒಂದು ಕ್ಯಾನ್ಸರ್ ಲಕ್ಷಣನೂ ಇರ್ಬೋದು, ಅಥವಾ ಹ್ಮ್ ಜಸ್ಟ್ ಹ್ಮ್ ಬಂದು ಹೋಗ್ತಾನೂ ಇರ್ಬೋದು. ಸೊ ಈ ಹ್ಮ್ ಎಲ್ಲ ಒಂದು ಏನಿರ್ತದೆ ಕ್ರಮವಾಗಿ ಮಾಡೋಂಥ ಟೆಸ್ಟ್ಗಳನ್ನ ಅಳವಡಿಸ್ಕೊಂಡು ಅವ್ರು ಮಾಡಿಸ್ಕೊಂಡೇ ಹೋಗ್ಬೇಕು. ವ್ಯಾಕ್ಸಿನ್ ಈಸ್ ನಾಟ್ ಎ ಟೋಟಲ್ ಸೇಫ್ಟಿ ಅನ್ಲೆಸ್ ಯು ಫಾಲೋ ಆಲ್ ದೀಸ್ ಥಿಂಗ್ಸ್. ಹೌದು ಇದನ್ನೆಲ್ಲ ಹೌದು. ಫಾಲೋ ಮಾಡ್ಕೊಂಡು ಹೋದಾಗ್ಲೇ ಹ್ಮ್ ಅವರಿಗೆ ಒಂದು ಹ್ಮ್ ಪೂರ್ತಿಯಾದ ಒಂದು ನಾವು ಏನೋ ಅಂತಾರೆ ಒಂದು ರಕ್ಷಣೆನ ಕೊಡ್ಬೋದು ಈ ವ್ಯಾಕ್ಸಿನ್ ಇಂದ. ಹೌದು ಬರೀ ವ್ಯಾಕ್ಸಿನ್ ಹೌದು. ತಗೊಂಡ್ಬಿಟ್ಟು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹಾಗಲ್ಲ, ಆ ಅಲ್ಲ ತರ ಅಲ್ಲ. ಅಲ್ಲ ಈಗ ಅಲ್ಲ ಕನ್ನಡಕ ಅಲ್ಲ. ಹಾಕಿದ ತಕ್ಷಣ ಕುರುಡ್ರಿ ಕಣ್ಣೇ ಕಂಡ್ಬಿಡುತ್ತೆ ಅಂತ ಅಂದಂಗ ಆಯ್ತು ಇದು. ಅದೇ ಕಾಣುತ್ತೆ. ಕಣ್ಣು ಇರ್ಬೇಕು, ಒಳಗಡೆ ಓಕೆ. ಸ್ವಲ್ಪ ದೃಷ್ಟಿ ಇರಬೇಕು, ಇದ್ದಾಗ್ಲೇ ಹೌದು ಅದು ಹೌದು ಕಾಣುತ್ತೆ. ಹೌದು ಹೌದು. ಬಹಳ ಸೊ ಬಹಳ ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ಅಂತಂದ್ರೆ ಕ್ಯಾನ್ಸರ್ ಬರಬಾರ್ದು, ಅದರಲ್ಲೂ ಕೂಡ ಸರ್ವಿಕ್ಸು, ಬಾಯಿದು ಮತ್ತೆ ಏನಲ್ಲೂ ಪೀನಲ್ಲು ಅಂದ್ರೆ ಈ ವ್ಯಾಕ್ಸಿನ್ ಹೌದು ಅನ್ನ ಮೊದಲೇ ಕೊಡಬೇಕು. ಎರಡನೇದು, ಇದು ತುಂಬಾ ಸುರಕ್ಷಿತವಾಗಿದೆ. ಮೂರನೇದು, ಇದನ್ನ ತಗೊಂಡ್ರು ಕೂಡ ಮೇಲಿನ ಮೇಲೆ ಟೆಸ್ಟ್ ಮಾಡಿಸ್ಕೊಳ್ಳೋದನ್ನ ಮಾತ್ರ ಬಿಡಬಾರ್ದು. ಬಿಡ್ಬಾರ್ದು. ಕೊನೆಯದಾಗಿ, ಶುಚಿತ್ವವೇ ದೈವತ್ವ. ನಿಮ್ಮ ಹೌದು ಬದುಕಿನಲ್ಲಿ ಸ್ಮೋಕಿಂಗು, ಡ್ರಿಂಕಿಂಗು ಮತ್ತೆ ದುರಭ್ಯಾಸಗಳು, ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಗೆ ಸೆಕ್ಸ್ ಆಕ್ಟಿವಿಟಿ, ಇದನ್ನೆಲ್ಲ ಬಿಟ್ಟು ನೀವು ಸುರಕ್ಷಿತವಾಗಿ ಬದುಕಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ದಕ್ಕೆ ತಮಗೆ ನಮಸ್ಕಾರ. ಧನ್ಯವಾದಗಳು ಪರಿಮಳ ದೇವಿಯವರೇ. ನಮಸ್ಕಾರ.